ಜೈ ಭಾರತ್, ವಂದೇ ಮಾತರಂ. ಬ್ಯಾಂಕಲ್ಲಿ ಹಣವಿಡುವುದು ಅಥವಾ ಚಿನ್ನ ಇಡುವುದು ಸೇಫ್ ಅಂತ ಭಾವಿಸಿದ್ರು. ಬೀದರ್ ಹಾಗೂ ಮಂಗಳೂರಿನ ಘಟನೆ ನೋಡಿದಾಗ ಅಲ್ಲಿ ಕೂಡ ಸೇಫ್ ಅಲ್ಲ ಅಂತ ಗೊತ್ತಾಗ್ತದೆ. ಇತ್ತೀಚೆಗೆ ಇಂತಹ ಘಟನೆಗಳು ಹೆಚ್ಚುತ್ತಾ ಇದೆ. ದರೋಡೆ ಮಾಡಿ ಕಂಡವರ ಹಣ ಲಪಟಾಯಿಸುವುದು ಅವರ ಕೆಲಸ. ಈಗ ಯಾವ ಬ್ಯಾಂಕಿನಲ್ಲಿ ಏನಾಗ್ತಿದೆ ಎಂಬ ಭಯ ಕೂಡ ಶುರುವಾಗಿದೆ. ಆ 2 ಪ್ರಕರಣಗಳ ತನಿಖೆಯನ್ನು ಪೊಲೀಸರು ನಡೆಸುತ್ತಿದ್ದಾರೆ. ಬ್ಯಾಂಕ್ನಲ್ಲಿರುವ ನಿಮ್ಮ ಹಣ ಹಾಗೂ ಚಿನ್ನ ಕಳ್ಳತನವಾದರೆ ಅದು ನಿಮಗೆ ವಾಪಸ್ ಸಿಗ್ತದಾ? ಯಾವ ಕಾರಣಕ್ಕೆಲ್ಲ ನೀವು ಕಳೆದುಕೊಂಡಂದು ವಾಪಸ್ ಸಿಗ್ತದೆ ಹಾಗೂ ಯಾವ ಕಾರಣಕ್ಕೆ ಕಳೆದುಕೊಂಡಿದ್ದು ಸಿಗದೆ ಹೋಗ್ತದೆ ಒಂದು ತಿಳಿದುಕೊಳ್ಳುವ ಸಣ್ಣ ಪ್ರಯತ್ನ ಪಡೋಣ. ಮನೆಯಲ್ಲಿ ಚಿನ್ನ ಇರ್ಬೋದು ಅಥವಾ ಹಣ ಇರ್ಬೋದು, ಸೇಫ್ ಅಲ್ಲ ಅಂತ ತಿಳ್ಕೊಂಡು ನೀವು ಬ್ಯಾಂಕಿನ ಲಾಕರ್ನಲ್ಲಿ ಇಡ್ತೀರಾ. ನೀವು ಅಲ್ಲಿ ಇಟ್ಟ ತಕ್ಷಣ ಕೆಲವೊಂದು ಕಂಡೀಷನ್ಗಳಿಗೆ ನೀವು ಸಹಿ ಹಾಕಬೇಕಾಗುತ್ತದೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಕಂಡೀಷನ್ ಕೂಡ ಇದೆ. ನೀವು ಲಾಕರ್ನಲ್ಲಿ ಇಟ್ಟ ವಸ್ತುಗಳಿಗೆ ವಾರ್ಷಿಕ ಇಂತಿಷ್ಟು ಚಾರ್ಜ್ ಅಂತ ಬ್ಯಾಂಕ್ನವರು ನಿಮ್ಮ ಮೇಲೆ ಹಾಕ್ತಾರೆ. ಒಮ್ಮೆ ನೀವು ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟ ನಂತರ ಅದರ ಸಂಪೂರ್ಣ ಜವಾಬ್ದಾರಿ ಬ್ಯಾಂಕ್ನ ವ್ಯವಸ್ಥಾಪಕರು ಆಗಿರುತ್ತಾರೆ. ಏನಾದರೂ ಕಳ್ಳತನ ಆದ್ರೆ, ದರೋಡೆ ಆದ್ರೆ ಅಥವಾ ಇನ್ನಿತರ ಏನಾದರೂ ಆ ಬ್ಯಾಂಕಿನವರು ಏನಾದರೂ ಅವ್ಯವಹಾರ ಮಾಡಿ ಲಪಟಾಯಿಸಿಕೊಂಡಿದ್ರೆ ಅದಕ್ಕೆ ಬ್ಯಾಂಕಿನವರೇ ಹೊಣೆಯಾಗಿರುತ್ತಾರೆ. ಆದರೆ ಈ ಪ್ರಾಕೃತಿಕ ವಿಕೋಪಗಳು ಉಂಟಾದರೆ, ಭೂಕಂಪ ಇರ್ಬೋದು, ಸುನಾಮಿ ಇರ್ಬೋದು, ಬಟ್ ಆ ಥರ ಆಗಲ್ಲ. ಆದರೂ ನಿಮಗೆ ಒಂದು ಉದಾಹರಣೆಗೆ ಹೇಳುತ್ತಿದ್ದೇನೆ. ಇಂತಹ ಪ್ರಾಕೃತಿಕ ಕೆಲವೊಂದು ಘಟನೆಗಳು ನಡೆದರೆ ಆಗ ನೀವು ಹಣ ಚಿನ್ನವನ್ನೆಲ್ಲಾದ್ರೂ ಕಳ್ಕೊಂಡಿದ್ರೆ ಅದು ನಿಮಗೆ ವಾಪಸ್ ಸಿಗಲ್ಲ. ಇನ್ನು ಬ್ಯಾಂಕ್ನಲ್ಲಿ ದರೋಡೆಯಾದ್ರೂ ಕದ್ದ ಹಣ ನಿಮಗೆ ವಾಪಸ್ ಸಿಗುತ್ತದೆ. ಆದರೆ ಅದಕ್ಕೆ ಕೆಲವೊಂದು ಪ್ರೊಸೀಜರ್ಗಳಿವೆ. ನೀವು ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇಟ್ಟಿದ್ದೀರಿ, ಅದಕ್ಕೆ ಅಧಿಕೃತವಾಗಿ ದಾಖಲೆಗಳಿವೆಯಾ? ಒಂದು ವೇಳೆ ಬ್ಯಾಂಕ್ನಲ್ಲಿ ದರೋಡೆಯಾದರೆ ನೀವು ಎಷ್ಟು ಗಂಟೆಯೊಳಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಹೀಗೆ ಕೆಲವೊಂದು ವಿಚಾರಗಳನ್ನು ಪರಿಶೀಲಿಸುತ್ತಾರೆ. ಕೆಲವೊಂದು ಬ್ಯಾಂಕ್ ಖಾತೆಗಳಿಗೂ ಕೂಡ ವಿಮೆ ಇದೆ. ನೋಡಿ, ಈಗ ಏನಿದ್ರು ಡಿಜಿಟಲ್ ಯುಗ. ಅಕಸ್ಮಾತ್ ಯಾರಾದರೂ ಹ್ಯಾಕ್ ಮಾಡಿದರೆ ನಿಮ್ಮ ಹಣ ಸಿಗುತ್ತದಾ ಅಂತ ನೀವು ಯೋಚಿಸಲಬಹುದು. ಅದು ಕೂಡ ನಿಮಗೆ ವಾಪಸ್ ಸಿಗ್ತದೆ. ಆದರೆ ಇಂತಿಷ್ಟು ದಿನದೊಳಗೆ ಸಿಗ್ತದಂತೆ ಹೇಳಿಕ್ಕಾಗಲ್ಲ. ಯಾಕೆಂದ್ರೆ ಅದರದೇ ಆದ ಕೆಲವೊಂದು ನಿಯಮಗಳಿವೆ. ಇಲ್ಲಿ ಬ್ಯಾಂಕಿನಲ್ಲಿ ಏನೇ ಘಟನೆ ನಡೆದ್ರೂ ಕೂಡ ಅದಕ್ಕೆ ಬ್ಯಾಂಕಿನವರು ಹೊಣೆಯಾಗಿರುತ್ತಾರೆ. ಆದರೆ ಕೆಲವರು ನಿಮಗೆ OTP ಮುಖಾಂತರ ವಂಚಿಸಬಹುದು. ಇನ್ನು ಕೆಲವರು ವಂಚನೆಗಾರರು ಏನ್ ಮಾಡ್ತಾರೆ ಅಂದ್ರೆ, ಬ್ಯಾಂಕ್ ಹೆಸರಲ್ಲಿ ನಿಮಗೆ ಕಾಲ್ ಮಾಡ್ತಾರೆ. ನಿಮ್ಮ ATM ಎಕ್ಸ್ಪೈರಿ ಆಗಿದೆ, ನಿಮಗೆ ಹೊಸ ATM ಸಿಗ್ತದೆ, ನಿಮಗೆ ಈಗ OTP ಬರ್ತದೆ, ಅದು ನಮಗೆ ತಿಳಿಸಿ ಅಂತ ಸುಳ್ಳು ಹೇಳ್ತಾರೆ. ಆಗ ನೀವು ಯಾವುದೇ ಕಾರಣಕ್ಕೂ OTPಯನ್ನು ಕೊಡಬೇಡಿ. ಯಾವುದೇ ಬ್ಯಾಂಕಿನವರು ಕೂಡ ಈ ರೀತಿ ಫೋನ್ ಮಾಡಿ ಹೇಳಲ್ಲ. ಇನ್ನು ಕೆಲವರು, ನೀವು ಲಾಟ್ರಿ ಗೆದ್ದಿದ್ದೀರಾ, ಈ ಹಣವನ್ನು ನೀವು ಪಡೆಯಬೇಕಾದರೆ ನಿಮಗೊಂದು OTP ಬರ್ತದೆ, ಆ OTPಯನ್ನು ನಮಗೆ ಕಳಿಸಿ ಅಂತ ಕೆಲವರು ವಂಚನೆಗಾರರು ಹೇಳುತ್ತಾರೆ. ಇದಕ್ಕೂ ಕೂಡ ನೀವು ಕಿವಿಗೊಡಬೇಡಿ. ನೀವು ಯಾವುದೇ ರೀತಿಯ OTPಗಳನ್ನು ಯಾರಿಗೂ ಕೂಡ ಹಂಚಬೇಡಿ. ಇತ್ತೀಚಿನ ದಿನಗಳಲ್ಲಿ ಇಂಥ ಅಪರಾಧಗಳು ಕೂಡ ಹೆಚ್ಚುತ್ತಾ ಇದೆ. ಈ ಥರ ಏನಾದರೂ ನೀವು ವಂಚನೆಗೊಳಗಾದರೆ ನೀವು ಸೈಬರ್ ಕ್ರೈಮ್ಗೆ ನೀವು ರಿಪೋರ್ಟ್ ಕೊಡಬಹುದು. ಈಗ ಏನಿದ್ರು ಡಿಜಿಟಲ್ ಯುಗ. ಎಷ್ಟು ಜಾಗೃತವಾಗಿರುತ್ತೇವೋ ಅಷ್ಟು ಒಳ್ಳೆಯದು.